When it comes to results, this website provides only access for students under the CBCS students. If you are studying under SCP or NEP, you can check your results through the SCCMS portal, right? To access the official RCU website, simply search for RCU University Belagavi or RCU or else RCUB on Google. Then click on the first link in the search results to open the official website, right? ಈ ಫಸ್ಟ್ ಲಿಂಕ್ ಏನು ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ ಅನ್ನು ಓಪನ್ ಆಗ್ತದ್ರಿ. ಬಂದ್ಬಿಟ್ಟು ಈಗ ನಿಮ್ಗೆ ಮಾಡಲ್ ಕ್ವಶನ್ ಪೇಪರ್ಸ್ ಮತ್ತು ಪ್ರೀವಿಯಸ್ ಇಯರ್ ಪಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಬೋದು. ಇಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಇರ್ತಾವ, ಅಲ್ಲಿ ಲಿಂಕ್ ಇರ್ತಾವ. ಮತ್ತೆ ಹಾಗೆ ಪ್ರೀವಿಯಸ್ ಇಯರ್ ಸಾಲ್ಡ್ ಕ್ವಶನ್ ಪೇಪರ್ಸ್ ಬೇಕಾದ್ರೆ ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸಾಲ್ಡ್ ಕ್ವಶನ್ ಪೇಪರ್ಸ್ ಅನ್ನು ನೀವು ಕಮೆಂಟ್ ಮಾಡಿದರೆ ಆ ಸಾಲ್ಡ್ ಕ್ವಶನ್ ಪೇಪರ್ಸ್ ಅನ್ನ ಇಮಿಡಿಯೇಟ್ ಆಗಿ ಹಾಕ್ತೀವಿ. ಓಕೆ, ಮತ್ತೆ ನಿಮ್ಗೆ ಯಾವುದೇ ರೀತಿ ನೋಟ್ಸ್ ಬೇಕಾದ್ರೆ ಓವರ್ ಆಲ್ ಫೀಲ್ಡ್ ಲೈಕ್ BCA, BBA, BCom, BSc, ಓಕೆ, ನಿಮ್ಗೆ ಯಾವುದೇ ನೋಟ್ಸ್ ಬೇಕಾದ್ರೂ ಕಮೆಂಟ್ ಮಾಡಿ. ಇಲ್ಲ ನಮ್ಮ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿ. ಆ ಆ್ಯಪ್ ಒಳಗಡೆ ನೋಟ್ಸ್ ಇದಾವ, ನೋಟ್ಸ್ ಹಾಕಿವಿ, ಆಲ್ರೆಡಿ ಆಕ್ಸೆಸ್ ಮಾಡ್ಲಿಕ್ಕತ್ತಾರ. Here you will find many important sections such as academics, examination, admission, research, and schools and department. Okay, but as a student, your main focus will be three categories, right? Academics, examination, and admission. In academic sections, you will find a different syllabuses including SCP, NEP, and CBCS, along with important academics information for your courses, right? ನೋಡ್ಬೋದು ಇಲ್ಲಿ NEP, SCP ಮತ್ತು ಕೋರ್ಸಸ್ ಸಿಲೆಬಸಸ್ ಅವೈಲೇಬಲ್ ಅದಾವ. Like undergraduate course new syllabus 2024. Okay, SCP they are updated. You can click here to view all the syllabuses of your fields, right? ನೋಡ್ಬೋದು ನೀವು ಇಲ್ಲಿ ಥರ್ಡ್ ಆ್ಯಂಡ್ ಫೋರ್ತ್ ಸೆಮ್ ಸಿಲೆಬಸ್ ಅಪ್ಡೇಟ್ ಮಾಡಿದ್ದಾರೆ SCPದು. ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಸಿಲೆಬಸ್ ಅಪ್ಡೇಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು BS ಇದೆ, BA ಇದೆ, BCAದು, BComದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು OEC ಸಬ್ಜೆಕ್ಟ್ ಇದೆ, ನೋಡ್ಬೋದು. ಓಕೆ, ನಿಮ್ಗೆ ಫಸ್ಟ್ ಸೆಮ್ ಸಿಲೆಬಸ್ ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಇಲ್ಲ ಡೈರೆಕ್ಟ್ PDF ಮೇಲೆ ಕ್ಲಿಕ್ ಆಗುತ್ತೆ, PDF ಅನ್ನ ಡೌನ್ಲೋಡ್ ಮಾಡ್ಕೋಬೋದು ನೀವು PDF ಡ್ರೈವ್ ಅಲ್ಲಿ. ನೆಕ್ಸ್ಟ್ ನಿಮಗೆ PG ಸಿಲೆಬಸ್ ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು, ಅಪ್ಡೇಟ್ ಮಾಡಿದ್ದಾರೆ. ಓಕೆ, ನಿಮ್ಗೆ ಆಲ್ಸೋ CBCS ಪ್ರೀವಿಯಸ್ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಸಿಲೆಬಸ್ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಆಲ್ರೆಡಿ ಕ್ಲಿಕೇಬಲ್ ಫಸ್ಟ್ ಪೋಸ್ಟ್ ಅದೇ ಇದೆ ಅವ್ರದ್ದು. ಓಕೆ, ನೋಡ್ಬೋದು ನೀವು ಸಿಲೆಬಸ್ ಅನ್ನ, CBCS ಸಿಲೆಬಸ್ ಅನ್ನ, ಅಂಡರ್ ಗ್ರಾಜುಯೇಟ್ ಸಿಲೆಬಸಸ್. ನೆಕ್ಸ್ಟ್ PG ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿ. PG ಕೋರ್ಸಸ್ CBCS ಸಿಲೆಬಸ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಪೋಸ್ಟ್ ಗ್ರಾಜುಯೇಟ್ ಸಿಲೆಬಸಸ್ ಇಲ್ಲಿ ಲಿಸ್ಟ್ ಆಗ್ತಾವ, ನೋಡ್ಬೋದು. ಯಾವುದೇ ಸಿಲೆಬಸ್ ಬೇಕಾದ್ರೂ ನೀವು ಡೌನ್ಲೋಡ್ ಮಾಡ್ಕೋಬಹುದು ಕ್ಲಿಕ್ ಮಾಡಿ. ಓಕೆ, ಅಕಾಡೆಮಿಕ್ಸ್ ಮೇಲೆ ಓವರ್ ಮಾಡಿದರೆ ನಿಮಗೆ ಮತ್ತೆ ಆ ಸಿಲೆಬಸ್ ಹೊಸ ಸಿಲೆಬಸ್ಗಳನ್ನು ಕಾಣಲ್ಲ, ಯಾಕಂದ್ರೆ ಅವ್ರು ಇನ್ನೂ ಇಲ್ಲಿ ಆ ಲಿಂಕ್ಸ್ ಅನ್ನ ಇಲ್ಲಿ ಅಪ್ಡೇಟ್ ಮಾಡಿಲ್ಲ. ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿದರೆ ಹೊಸ ಮತ್ತೆ ಹೆಡರ್ ಅಪ್ಡೇಟ್ ಆಗೈತೆ. ಹೆಡರ್ ಮೇಲೆ ಕ್ಲಿಕ್ ಮಾಡ್ಬೋದು, ನೋಡ್ಬೋದು ನೀವು ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡ್ಬೋದು. ನೋಡ್ರಿ, ಇಲ್ಲಿ ಹೋರ್ ಮಾಡಿದ ತಕ್ಷಣ ಮತ್ತೆ ಹೊಸ ಅಪ್ಡೇಟೆಡ್ syllabuses list akkava. Okay, coming to examination section, you can access important exam related resources such as the timetables, notifications, and results. Okay, click the timetable. You can see there are many timetables are available. Okay, or notifications ಅನ್ನ ಯಾವಾಗ ಬಿಡ್ತಾರೆ, ಏನ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಿಮ್ಗೆ ವಿಸಿಟ್ ಕಾಣ್ತದೆ. ಓಕೆ, ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಟೇಬಲ್ ಆದ ತಕ್ಷಣ ರಿಸಲ್ಟ್ ಅದ್ರ ಕೆಳಗಡೆನೆ ಏನ್ ಮಾಡಿದಾರೆ, ರಿಸಲ್ಟ್ ಅನ್ನ ಲಿಸ್ಟ್ ಮಾಡಿದಾರೆ. When it comes to results, this website provides only access for students under the CBCS students. If you are studying under SCP or NEP, you can check your results through the UCCMS portal, right? ನೀವು ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ. ನೀವು ಅಂಡರ್ CBCS ಕೋರ್ಸಸ್ ಮಾಡ್ತಾ ಇದ್ರೆ ಫೋನ್ ನಂಬರ್ ಮತ್ತು ಪಾಸ್ವರ್ಡ್, ಲಾಗಿನ್ ID ಕೊಟ್ಟಿರ್ತಾರೆ. ಇವೆಲ್ಲ ಡೀಟೇಲ್ಸ್ ಮತ್ತು ಕ್ರೆಡೆನ್ಶಿಯಲ್ಸ್ ಕಾಲೇಜ್ ಅಡ್ಮಿನಿಸ್ಟ್ರೇಟರ್ ಕಡೆ ಇರ್ತದೆ. ಓಕೆ, ನೆಕ್ಸ್ಟ್ ಕನ್ವೊಕೇಶನ್. ನಿಮ್ಗೆ ಏನಾದರೂ ಕನ್ವೊಕೇಶನ್ ಸರ್ಟಿಫಿಕೇಟ್ ಡೀಟೇಲ್ಸ್ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಇಫ್ ಯು ನೀಡ್ ಅ ಕನ್ವೊಕೇಶನ್ ನೋಟಿಫಿಕೇಶನ್ಸ್ ಯು ಕ್ಯಾನ್ ಸಿ ಹಿಯರ್. ಕನ್ವೊಕೇಶನ್ಸ್ ನೋಟಿಫಿಕೇಶನ್ಸ್ ಅಥವಾ ಏನಾದರೂ ಸರ್ಕ್ಯುಲಮ್ ಬೇಕಾಗಿದ್ರೆ ಇಲ್ಲಿ ನೋಡ್ಬೋದು, ಕನ್ವೊಕೇಶನ್ಸ್ ಲಿಸ್ಟ್ ಮಾಡಿದ್ದಾರೆ. ಓಕೆ, ಕಮಿಂಗ್ ಟು ಅಡ್ಮಿಷನ್ ಸೆಕ್ಷನ್. ಇಫ್ ಯು ಆರ್ ಪ್ಲಾನಿಂಗ್ ಟು ಟೇಕ್ ಅಡ್ಮಿಷನ್ ಇನ್ RCU University, you can click here on the admission section to know all the details, right? The university offers a wide range of programs like undergraduate, postgraduate, and PhD courses. Okay, you can also visit your nearby colleges to enquire about the admission process. ನೀವು ನಿಮ್ಮ ನಿಯರ್ ಕಾಲೇಜಸ್ ಇರ್ತಾವಲ್ಲ, ಅಲ್ಲಿ ಹೋಗಿ ಅಡ್ಮಿಷನ್ ಎನ್ಕ್ವೈರಿ ಮಾಡ್ಕೋಬಹುದು. ಓಕೆ, ಯಾವ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡ್ತಾ ಇದ್ದೀರಿ, ಓಕೆ, ಅಡ್ಮಿಷನ್ ಬಗ್ಗೆ ಎನ್ಕ್ವೈರಿ ಮಾಡಿ. ಓಕೆ, ಇಫ್ ಯು ಕ್ಲಿಕ್ ಅನ್ ಅಂಡರ್ ಗ್ರಾಜುಯೇಟ್ ಅಡ್ಮಿಷನ್ ಸೆಕ್ಷನ್, ಹಿಯರ್ ಯು ಕ್ಯಾನ್ ಗೆಟ್ ದಿ details about the
undergraduate course offered, right? They offered many courses, like 9 courses are available here. BBA, BCA, BSW, BSc, BA, BCom, BSc, right? They have given a eligibility criteria also for that courses what the need. Coming to readmission process, if you need to take a readmission with the college of change, okay, ಕಾಲೇಜ್ ಟು ಕಾಲೇಜ್ ಚೇಂಜ್ ಮಾಡಬೇಕಾದ್ರೆ ನೀವು ಕಾಲೇಜನ್ನು ಚೇಂಜ್ ಮಾಡ್ತಿರ್ತಲ್ಲ, ಅಡ್ಮಿಷನ್ ನೀವು ಬೇರೆ ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕಾದ್ರೆ ಏನು ಮಾಡ್ಬೇಕಂತ ಕೊಟ್ಟಾರ ಅವರು ಡೀಟೇಲ್ಸನ್ನು. ಓಕೆ, ಯು ಕ್ಯಾನ್ ಸಿ ಹಿಯರ್ ವಾಟ್ ದ ಡೀಟೇಲ್ಸ್ ದೇ ಹ್ಯಾವ್ ಗಿವನ್. ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಫಸ್ಟ್ ಒನ್, ಅಪ್ಲಿಕೇಶನ್ ಫಾರ್ಮ್ ವಿತ್ ಬೋತ್ ಕಾಲೇಜ್ ಪ್ರಿನ್ಸಿಪಲ್ಸ್ ಸೈನ್. ಎರಡು ಕಾಲೇಜಿಂದ ಪ್ರಿನ್ಸಿಪಲ್ಸ್ ಸೈನ್ ಮತ್ತು ಲೆಟರ್ ಬೇಕಾಗ್ತದೆ. ನೀವು ಯಾವ ಕಾಲೇಜಲ್ಲಿ ಇದ್ದೀರಾ ಆ ಕಾಲೇಜಿಂದು ಒಂದು ಲೆಟರ್ ಮತ್ತು ಪ್ರಿನ್ಸಿಪಲ್ ಸಹಿ ಬೇಕಾಗ್ತದೆ. ಮತ್ತು ನೆಕ್ಸ್ಟ್ ನೀವು ಯಾವ ಕಾಲೇಜಲ್ಲಿ ಅಡ್ಮಿಷನ್ ತಗೋತಿದ್ದೀರಲ್ಲ ಆ ಕಾಲೇಜಿಂದನೂ ಒಂದು ಪ್ರಿನ್ಸಿಪಲ್ ಸೈನು ಮತ್ತು ಒಂದು ಫಾರ್ಮ್ ಮೇಲೆ ಒಂದು ಪ್ರಿನ್ಸಿಪಲ್ ಸೈನ್ ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕ್ಸ್ ಕಾರ್ಡ್, ಮಾರ್ಕ್ ಶೀಟ್ಸ್. ನೀವು ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ದು ಏನೋ ಮಾರ್ಕ್ಸ್ ಶೀಟನ್ನು ಒಯ್ಬೇಕಾಗುತ್ತೆ ರೀ ಯೂನಿವರ್ಸಿಟಿಗೆ. ಮಾರ್ಕ್ ಶೀಟ್ ಇರಲಿಲ್ಲ ಅಂದ್ರೂ ಹಾಲ್ ಟಿಕೆಟನ್ನು ಒಯ್ಬೇಕಾಗುತ್ತೆ. ನೆಕ್ಸ್ಟು ನೋ ಡ್ಯೂ ಸರ್ಟಿಫಿಕೇಟ್ ಫಾರ್ ಪ್ರೆಸೆಂಟ್ಲಿ ಅಟೆಂಡಿಂಗ್ ಕಾಲೇಜಸ್. ಆಮೇಲೆ ದ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್. ಅಲ್ಲಿ ಮತ್ತೆ ಇಂದಿಷ್ಟು ಏನು ಕೇಳ್ಯಾರ, ಫೀಸ್ ಡೀಟೇಲ್ಸ್ ಅದ. ನೀವು ರೀಅಡ್ಮಿಷನ್ ಮಾಡ್ಬೇಕಂದ್ರೂ, ನೀವು ಕಾಲೇಜ್ ಟು ಕಾಲೇಜ್ ಚೇಂಜ್ ಮಾಡ್ಬೇಕಾದ್ರೂ ಏನದ, ನೀವು ಕಾಲೇಜ್ ಟು ಕಾಲೇಜ್ ಚೇಂಜ್ ಮಾಡಬೇಕಾದ್ರೂ ಏನೇನದ ಅವರು ಫೀಸ್ ಕೇಳ್ಯಾರ ಇಲ್ಲಿ. ಫೀಸ್ ಡಿಪೆಂಡ್ ಆನ್ ಯುವರ್ ಕಾಸ್ಟ್. ಓಕೆ, ಜನರಲ್ ಮತ್ತು OBC ಸ್ಟೂಡೆಂಟ್ಸ್ಗೆ ಎಷ್ಟು 5,900, ರೈಟ್. ಮತ್ತು SC ST CAT ಸ್ಟೂಡೆಂಟ್ಸ್ಗೂ 3,200. ಕಮಿಂಗ್ ಟು ನಾನ್ ಪ್ರೊಫೆಷನಲ್ ಕೋರ್ಸಸ್, ಇಲ್ಲಿ ನೋಡ್ಬೋದು ಅವ್ರಿಗೆ ಮತ್ತೆ ಸಪ್ರೇಟ್ ಸೆಕ್ಷನ್ ಮಾಡ್ಯಾರ. ಜಸ್ಟ್ ಇದೇನು ಕಾಲೇಜ್ ಚೇಂಜ್ ಆಫ್ ಕಾಲೇಜ್, ರೈಟ್. ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ KLE ಕಾಲೇಜ್, ಚಿಕ್ಕೋಡಿ ಕಾಲೇಜು. ನೆಕ್ಸ್ಟು ಈಗ 2 ಕಾಲೇಜಸ್ ಅದಾವ. ಫಸ್ಟ್ ಬಂದ್ಬಿಟ್ಟು ಚಿಕ್ಕೋಡಿ ಕಾಲೇಜು, BK ಚಿಕ್ಕೋಡಿ ಕಾಲೇಜು. ನೆಕ್ಸ್ಟ್ ಬಂದ್ಬಿಟ್ಟು ಅತನಿ ಕಾಲೇಜ್ ತೊಗೊಳ್ಳೋಣ. KLE SSMS ಕಾಲೇಜನ್ನು ತೊಗೊಳ್ಳೋಣ. ಅತನಿ KLE SSMS ಕಾಲೇಜಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಚಿಕ್ಕೋಡಿ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರ್ ಬೇಕು ಫಾರ್ಮ್ ಮೇಲೆ. ನೆಕ್ಸ್ಟು ಅತನಿ ಕಾಲೇಜ್ ಪ್ರಿನ್ಸಿಪಲ್ ಸಿಗ್ನೇಚರು ಬೇಕು ಫಾರ್ಮ್ ಮೇಲೆ. ಓಕೆ, ಅವ್ರೊಂದು ಫಾರ್ಮ್ ಕೊಡ್ತಾರೆ, ಫಾರ್ಮ್ ಮೇಲೆ ಸಿಗ್ನೇಚರ್ ಬೇಕಾಗ್ತದೆ ಟು ಕನ್ಫರ್ಮ್ ದಿ ಯುವರ್ ಅಡ್ಮಿಷನ್. ಓಕೆ, ಕಮಿಂಗ್ ಟು ರೀಅಡ್ಮಿಷನ್ ಪ್ರೊಸೆಸ್, ನೀವು ನೋಡ್ಬೋದು ಇಲ್ಲಿ ರೀಅಡ್ಮಿಷನ್ ಪ್ರೊಸೆಸ್ಗೆ ಮತ್ತು ಡಿಸ್ಕ್ರಿಪ್ಷನ್ ಕೊಟ್ಟಾರ ಏನಂತೇಳಿ. ಓಕೆ, ಮತ್ತು ಡಾಕ್ಯುಮೆಂಟ್ಸ್ ಕೊಟ್ಟಾರ, ರಿಕ್ವೈರ್ಡ್ ಏನೇನು ಡಾಕ್ಯುಮೆಂಟ್ಸ್ ಬೇಕಂತೇಳಿ. ರೀಅಡ್ಮಿಷನ್ ಲೆಟರ್ ಫ್ರಮ್ ಕಾಲೇಜ್ ಪ್ರಿನ್ಸಿಪಲ್. ನೆಕ್ಸ್ಟು ಪ್ರೀವಿಯಸ್ ಅಟೆಂಡೆಡ್ ಆಲ್ ಸೆಮಿಸ್ಟರ್ಸ್ ಮಾರ್ಕ್ಸ್ ಕಾರ್ಡ್. ನಿಮ್ದು ಯಾವುದಾದ್ರೂ 1 ಇಯರ್ ಅಥವಾ 6 ಮಂತ್ಸ್ ಗ್ಯಾಪ್ ಆಗಿದ್ರೆ, 1 ಸೆಮ್ ಮಿಸ್ ಆಗಿದ್ರೆ ರೀಅಡ್ಮಿಷನ್ ಮಾಡಬೇಕಾದ್ರೆ ಈ ಪ್ರೊಸೆಸನ್ನು ಮಾಡಬೇಕಾಗುತ್ತೆ. ಯಾವುದಂದ್ರೆ ರೀಅಡ್ಮಿಷನ್ ಲೆಟರ್ ಫ್ರಮ್ ಕಾಲೇಜ್ ಪ್ರಿನ್ಸಿಪಲ್ ಮಾಡಬೇಕು. ಪ್ರೀವಿಯಸ್ ಅಟೆಂಡೆಡ್ ಆಲ್ ಸೆಮಿಸ್ಟರ್ಸ್ ಮಾರ್ಕ್ಸ್ ಕಾರ್ಡ್ ಮತ್ತು ವಿತ್ ಅಟೆಸ್ಟೇಷನ್ ಬೇಕಾ. ನೆಕ್ಸ್ಟ್ ಮತ್ತು ಅದಕ್ಕೂ ಫೀಸ್ ಸ್ಟ್ರಕ್ಚರ್ ಅದ ಸಪ್ರೇಟ್, 600 rupees ಅಂತೇಳಿ. ನೆಕ್ಸ್ಟ್ ಕಮಿಂಗ್ ಟು ಚೇಂಜ್ ಆಫ್ ಸಬ್ಜೆಕ್ಟ್, ರೈಟ್. ಈ ಡಿಸ್ಕ್ರಿಪ್ಷನ್ ಕೊಟ್ಟಾರ ನೋಡ್ಬೋದು, ಮತ್ತು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕೊಟ್ಟಾರ. ಫಸ್ಟ್ ಒಂದು ಏನು ಅಡ್ಮಿಷನ್ ಲಿಸ್ಟ್ ಫ್ರಮ್ ಕಾಲೇಜ್. ಓಕೆ, ನೋಡ್ಬೋದು. ನೀವು ಜಸ್ಟ್ ಸಬ್ಜೆಕ್ಟ್ ಚೇಂಜ್ ಮಾಡ್ಬೇಕಾದ್ರೆ ಇದೇನು ಅಷ್ಟು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮ್ಮ ಕಾಲೇಜಲ್ಲಿ ನೀವು ನೋಡ್ಬೋದು ಅಡ್ಮಿನಿಸ್ಟ್ರೇಟರ್ ಯಾರ ಪ್ರಿನ್ಸಿಪಲ್ಸ್ ಅಥವಾ ಲೆಕ್ಚರ್ಸ್ ಯಾರಾದರೂ ಇದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಅಡ್ವಾನ್ಸೇ ಹೇಳಿರ್ತಾರೆ, ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ನೀವು ಏನಾದರೂ ಸಬ್ಜೆಕ್ಟ್ ಅನ್ನು ಚೇಂಜ್ ಮಾಡ್ಬೇಕಾದ್ರೆ, ಲೈಕ್ ಈ ಕನ್ನಡ ತೊಗೊಂಡಿದ್ರೆ ನೀವು ಮತ್ತೆ ಹಿಂದಿಗೆ ಸ್ವಿಚ್ ಆಗ್ಬೇಕಾದ್ರೆ ಇದನ್ನೆಲ್ಲ ಪ್ರೊಸೆಸ್ ಮಾಡಬೇಕಾಗುತ್ತೆ. ನೋಡ್ರಿ, 1200 ಫೀಸ್ ಕಟ್ಟಬೇಕಾಗುತ್ತೆ. ಅಡ್ವಾನ್ಸ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಕೇರ್ಫುಲಿ ಆಗಿ ನೀವು ಫಾರ್ಮ್ ತುಂಬುತ್ತ ಮುಂದೆ ಕ್ಲಿಯರ್ ಅಡ್ಮಿಷನ್ ಪ್ರೊಸೆಸ್ ಮಾಡಿ. ಓಕೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಪ್ರೊಸೆಸ್ ನೋಡ್ಬೋದು, ಮತ್ತೆ ಡಿಸ್ಕ್ರಿಪ್ಷನ್ ಕೊಟ್ಟಾರ. ಓಕೆ, ಸೆಕೆಂಡ್ PUC ಪಾಸ್ ಆದ ತಕ್ಷಣ ಅಡ್ಮಿಷನ್ ತಗೋಬಹುದು ಅಂತೇಳಿ. ಮತ್ತು ಅದಕ್ಕೂ ಏನು ಕೊಟ್ಟಾರ ಅಂದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ಸ್ ಕೊಟ್ಟಾರ. ಓಕೆ, ಏನೇನು ಡಾಕ್ಯುಮೆಂಟ್ ಅಂತ ಆಗ್ತದೆ ಅಂತೇಳಿ. ಲೈಕ್ ದಿಸ್ ಇಸ್ ಅಡ್ಮಿಷನ್ ಪ್ರೊಸೆಸ್. ಓಕೆ, ಅಡ್ಮಿಷನ್ ಪ್ರೊಸೆಸ್ಗೂ ಫೀಸ್ ಡೀಟೇಲ್ಸ್ ಅದ. ಓಕೆ, ಫೀಸ್ ತುಂಬಬೇಕಾದ್ರೆ ಸ್ಟಾರ್ಟಿಂಗ್ ತೊಂಬತ್ತೀರಿ, ಯಾಕಂದ್ರೆ ಕಾಲೇಜ್ ಅಡ್ಮಿನಿಸ್ಟ್ರೇಟರ್ ಅಥವಾ ಪ್ರಿನ್ಸಿಪಲ್ಸ್ ಅಷ್ಟು ಹೇಳ್ತಾರೆ ತುಂಬಬೇಕಾಗುತ್ತೆ. ನೆಕ್ಸ್ಟು ಅಡ್ಮಿಷನ್ ಕ್ಯಾನ್ಸಲ್ ಪ್ರೊಸೆಸ್. ನೀವು ಅಡ್ಮಿಷನ್ ಕ್ಯಾನ್ಸಲ್ ಮಾಡಬೇಕಾದ್ರೆ ಅದಕ್ಕೂ ಡಿಸ್ಕ್ರಿಪ್ಷನ್ ಕೊಟ್ಟಾರ, ನೋಡ್ಬೋದು ಇಲ್ಲಿ. ಓಕೆ, ಈಗ ಮತ್ತೆ ಡಾಕ್ಯುಮೆಂಟ್ಸ್ ಕೊಟ್ಟಾರ. ಒಂದು ಲೆಟರ್ ಒಂದು ಕಾಲೇಜಿನ ಲೆಟರ್, ಪ್ರಿನ್ಸಿಪಲ್ ಲೆಟರ್ ಬೇಕು. ನೆಕ್ಸ್ಟು ಇನ್ನೊಂದು ಬಂದ್ಬಿಟ್ಟು ಪ್ರೀವಿಯಸ್ ಅಟೆಂಡೆಡ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು ರೀ. ಮಾರ್ಕ್ಸ್ ಕಾರ್ಡ್ ಅಂದರೆ ನೀವು UCCMS ಅಲ್ಲಿ ಅಥವಾ ನಿಮ್ಮ ಪೋರ್ಟಲ್ ಅಲ್ಲಿ ಇದನ್ನ ಡಿಸ್ಪ್ಲೇ ಮಾಡಿರ್ತಲ್ಲ ಆ ಮಾರ್ಕ್ಸ್ ಕಾರ್ಡನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಓಕೆ, ನೆಕ್ಸ್ಟ್ ಅದಕ್ಕೂ ಫೀಸ್ ಡೀಟೇಲ್ಸ್ ಕೊಟ್ಟಾರ. 600 ಫೀಸ್ ಇದೆ ಅಡ್ಮಿಷನ್ ಕ್ಯಾನ್ಸಲ್ ಪ್ರೊಸೆಸ್ ಮಾಡ್ಬೇಕಾದ್ರೆ. ಇಫ್ ಯು ನೀಡ್ ಅ ಚೇಂಜ್ ಆಫ್ ಯೂನಿವರ್ಸಿಟಿ, ನೀವು ಏನಾದರೂ ಯೂನಿವರ್ಸಿಟಿ ಚೇಂಜ್ ಮಾಡ್ಬೇಕಂದ್ರೆ, ಈಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿದಿಂದ KUD ಯೂನಿವರ್ಸಿಟಿಗೆ ಹೋಗ್ಬೇಕಾದ್ರೆ ಈ ಪ್ರೊಸೆಸ್ ಅದ. ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಾರ, ನೋಡ್ಬೋದು. ಓಕೆ, ಅಂತಿಲ್ಲಿ ಎಷ್ಟು 9 ಡಾಕ್ಯುಮೆಂಟ್ಸ್ ಕೊಟ್ಟಾರ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಇವೆಲ್ಲ ಕ್ಯಾರಿ ಮಾಡ್ಕೊಂಡು ಯೂನಿವರ್ಸಿಟಿಗೆ ವಿಸಿಟ್ ಮಾಡಬೇಕು. ನೀವು ಓನ್ಲಿ ಯೂನಿವರ್ಸಿಟಿ ಚೇಂಜ್ ಮಾಡ್ಬೇಕಾದ್ರೆ ಇಷ್ಟು ಡಾಕ್ಯುಮೆಂಟ್ಸನ್ನು ಕ್ಯಾರಿ ಮಾಡಿಕೊಂಡು ಯೂನಿವರ್ಸಿಟಿಗೆ ವಿಸಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫೀಸ್ ಡೀಟೇಲ್ಸ್, ಪ್ರೊಫೆಷ್ನಲ್ ಕೋರ್ಸಸ್ ನೋಡ್ಬೋದು. ಜಸ್ಟ್ ಏನು ಚೇಂಜ್ ಆಫ್ ಯೂನಿವರ್ಸಿಟಿಗೆ ಫೀಸ್ ಎಷ್ಟಿದೆ ನೋಡ್ರಿ, 5,400 ಅದ. ನೆಕ್ಸ್ಟ್ ಬಂದುಬಿಟ್ಟು 2,700 ಅದ. ಇಷ್ಟೆಲ್ಲ ನೋಡಿದ್ರು
ಇನ್ನೂ ಸಮ್ ಆಫ್ ಅಪ್ಡೇಟ್ಸ್ ಮಾಡಿಲ್ಲ ಅವರು. ಕಮಿಂಗ್ ಟು ನೆಕ್ಸ್ಟ್ PG ಅಡ್ಮಿಷನ್. ಓಕೆ, ಪೋಸ್ಟ್ ಗ್ರಾಜ್ಯುಯೇಟ್ ಅಡ್ಮಿಷನ್ ಗ್ರಾಜ್ಯುಯೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಇಲ್ಲಿ ನೋಡ್ಬೋದು ಪೋಸ್ಟ್ ಗ್ರಾಜ್ಯುಯೇಟ್ ಅಡ್ಮಿಷನ್ ಪ್ಲಸ್ 2025-26 ಅನ್ನ ರಿಲೀಸ್ ಮಾಡಿದ್ದಾರೆ. ಕ್ಲಿಕ್ ಮಾಡಿ ಓಕೆ ಇಲ್ಲಿ ಎಲ್ಲ ಲಿಂಕ್ಸ್ ಅನ್ನ ಅವೈಲೇಬಲ್ ಅದಾವ, ಅಡ್ಮಿಷನ್ ಡೀಟೇಲ್ಸ್. ಓಕೆ, ನೆಕ್ಸ್ಟ್ PhD ಅಡ್ಮಿಷನ್ ಡೀಟೇಲ್ಸ್ ಅದ, ಮತ್ತೆ ನೆಕ್ಸ್ಟ್ ಅಡ್ಮಿಷನ್ ನೋಟಿಫಿಕೇಶನ್ಸ್ ಬೇಕಾದ್ರೂ ಡೀಟೇಲ್ಸ್ ಅದ ರೀ. ಫೀ ಸ್ಟ್ರಕ್ಚರ್ಸ್ ಅದ, ಸ್ಟೂಡೆಂಟ್ಸ್ ಎನ್ರೋಲ್ಡ್ ಅದ. ಓಕೆ, ಮತ್ತು ಉಳ್ಕಿದ್ ನೀವು ಹೆಡ್ ಆಫ್ ಅಲ್ಲಿ ಏನು ಅಷ್ಟು ಅವಶ್ಯಕತೆ ಇಲ್ಲ ನೋಡ್ಬೇಕಂತೇಳಿ. ಇದೆಲ್ಲ ಬಂದ್ಬಿಟ್ಟು ಕಾಲೇಜ್ ಅಡ್ಮಿನಿಸ್ಟ್ರೇಟರ್ ಕಡೆ ಇರ್ತದೆ ಆಕ್ಸೆಸ್. ನಿಮ್ಗೆ ಏನ ಹೈಲೈಟ್ಸ್ ನೋಟಿಫಿಕೇಶನ್ಸ್ ಬೇಕಾದ್ರೆ ACP ಇದು ಓಕೆ ಇಲ್ಲಿ ನೋಡ್ಬೋದು, ವಿಸಿಟ್ ನೋಡ್ಬೋದು. ಓಕೆ, ರಿಗಾರ್ಡಿಂಗ್ ದಿ ರಿಲೀಸ್ ಆಫ್ ರಿಸಲ್ಟ್ ಆಫ್ ದಿ UCCMS ಫೋರ್ತ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಸರ್ಕ್ಯುಲರ್ಸ್ ಅಂಡ್ ನೋಟಿಫಿಕೇಶನ್ಸ್ ಅದ. ಏನಾದರೂ ಎಕ್ಸಾಮ್ ಟೈಮ್ ಟೇಬಲ್ ಅಥವಾ ಕಾನ್ವೊಕೇಶನ್ ನೋಟಿಫಿಕೇಶನ್ಸ್ ಬೇಕಾದ್ರೆ ಇಲ್ಲಿ ಲಿಸ್ಟ್ ಮಾಡಿರ್ತಾರ, ನೋಡ್ಬೋದು. ನೀವು ವೆಬ್ಸೈಟ್ ಓಪನ್ ಮಾಡಿ ಯಾವಾಗ ಬೇಕಾದ್ ನೋಡ್ಬೋದು ನೀವು. ಓಕೆ, ನಿಮಗೆ ಮತ್ತೆ ಸಾಲ್ಡ್ ಕ್ವಶನ್ ಪೇಪರ್ಸ್ ಬೇಕಾದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಇರ್ತದ. ಓಕೆ, ಇಲ್ಲಿ ನೋಡ್ರಿ ಕ್ವಶನ್ ಪೇಪರ್ಸ್ ಬೇಕಾದ್ರೆ ಇಲ್ಲಿ ಸರ್ಚ್ ಮಾಡ್ಬೋದು, ಅಥವಾ ಸಾಲ್ಡ್ ಕ್ವಶನ್ ಪೇಪರ್ಸ್ ಬೇಕಾದ್ರೆ ಇಲ್ಲಿ ಸರ್ಚ್ ಮಾಡ್ಬೋದು. ಇಲ್ಲಿ ಸೆಕ್ಷನ್ ಅಲ್ಲಿ ಹೋಗಿ ನೀವು ನೋಡ್ಬೋದು. BC, BBA, BA, BCom, BSc. ಓಕೆ, BSc ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು BSc ಕ್ವಶನ್ ಪೇಪರ್ಸ್ ಸಿಗ್ತಾವ, ನೋಡ್ಬೋದು. ಓವರ್ ಆಲ್ ಕ್ವಶನ್ ಪೇಪರ್ಸ್ ನೋಟ್ಸ್ ಅವೈಲೇಬಲ್ ಇದೆ. ನಿಮಗೆ ಕರೆಂಟ್ SAP ನೋಟ್ಸ್ ಬೇಕಾದ್ರೆ ನಮ್ಮ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿ, OC ಸ್ಟಡಿ ರಿಸೋರ್ಸ್ ಅಂತ. ಆ ಆ್ಯಪ್ ಒಳಗಡೆ ಎಲ್ಲ ರಿಸೋರ್ಸ್ ಅನ್ನ ಅವೈಲೇಬಲ್ ಅದ. SAP ರಿಲೇಟೆಡ್ ಓವರ್ ಆಲ್ ನೋಟ್ಸ್ ಅದಾವ, ಅಪ್ಲೋಡ್ ಮಾಡ್ತಾ ಇದೀವಿ, ಹಂಗೆ ಅಪ್ಡೇಟ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬಂದ್ಬಿಟ್ಟು BA ಮೇಲೆ ಕ್ಲಿಕ್ ಮಾಡಿದ್ರೆ BAದು ನೋಟ್ಸ್ ಅದ, ಕ್ವಶನ್ ಪೇಪರ್ಸ್ ಅದ, 2020 ಲೇಟೆಸ್ಟ್ ಕ್ವಶನ್ ಪೇಪರ್ಸ್ ಅದಾವ. ಹಾಗೆ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಸ್ ಬೇಕಾದ್ರೆ ಹಾಕ್ತೀವಿ. ಓಕೆ, ಮತ್ತೆ SAP ನೋಟ್ಸ್ ಬೇಕಾದ್ರೆ ಕ್ಲಿಕ್ ಮಾಡ್ಬೋದು. ಸೋಶಿಯಾಲಜಿ, ಪಾಲಿಟಿಕ್ಸ್ ಓವರ್ ಆಲ್ ನೋಟ್ಸ್ ಇದೆ. ಓಕೆ, ನೋಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಂಗ್ಲೀಷ್ ಸಮ್ಮರೀಸ್, ಅನಾಲಿಸಿಸ್, ಥೀಮ್ಸ್, ಕ್ವಶನ್ ವಿತ್ ಆನ್ಸರ್ಸ್ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು. ಸಮ್ಮರೀಸ್ ಆ್ಯಂಡ್ ಅನಾಲಿಸಿಸ್ ಪ್ರತಿಯೊಂದು ಇಂಗ್ಲೀಷ್ ಸಮ್ಮರೀಸ್ ಆ್ಯಂಡ್ ಥೀಮ್ಸು ಕ್ಲಿಕ್ ಮಾಡಿ ನೋಡ್ಬೋದು ನೀವು. ಓಕೆ, ಥ್ಯಾಂಕ್ ಯು.